ನಮಸ್ಕಾರ ಎಲ್ಲರಿಗೂ. ವಾರಂಗಲ್ ಸೀರೀಸಲ್ಲಿ ಇದು 2ನೇ ವಿಡಿಯೋ. ಮೊದಲನೇ ವಿಡಿಯೋ ನಾನು ಭದ್ರಕಾಳಿ ಟೆಂಪಲ್ ಬಗ್ಗೆ ಮಾಡಿದ್ದೀನಿ. ಆ ವಿಡಿಯೋನ ನಾನು ಟ್ಯಾಗ್ ಮಾಡಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಆ್ಯಡ್ ಮಾಡಿರ್ತೀನಿ, ನೀವು ಹೋಗಿ ನೋಡ್ಬೋದು. ಈ ವಿಡಿಯೋದಲ್ಲಿ ನಾವು ವಾರಂಗಲ್ ಫೋರ್ಟ್ನ ನೋಡೋಣ. ವಾರಂಗಲ್ನ ನಾವು 2 ಭಾಗವಾಗಿ ನೋಡ್ಬೋದು. ಒಂದು ಸಿಟಿ ಭಾಗ, ಅಂದರೆ ಅದು ಡೆವಲಪ್ ಆಗಿರೋ ಭಾಗ ಅಥವಾ ಡೆವಲಪ್ ಆಗ್ತಿರೋ ಭಾಗ. ಇನ್ನೊಂದು ಅಂತ ಅಂದರೆ ಕಿಲ್ಲಾ ವಾರಂಗಲ್ ಅಂತ ಹೇಳ್ತಾರೆ. ಕಿಲ್ಲಾ ಅಂತ ಅಂದರೆ ತೆಲುಗುವಲ್ಲಿ ಫೋರ್ಟ್ ಅಂತ ಅರ್ಥ, ಅಂದರೆ ಕೋಟೆ. ಸೊ ಈಗ ನೀವು ನೋಡ್ತಿರ್ಬೋದು, ಇದು ಕಿಲ್ಲಾ ವಾರಂಗಲ್, ಅಂದರೆ ಇದು ಕೋಟೆ, ವಾರಂಗಲ್ನ ಒಂದು ಕೋಟೆ. ಸೊ ಕಾಕತೀಯರು ಈ ವಾರಂಗಲ್ನ ಅವರ ಕ್ಯಾಪಿಟಲ್ ಸಿಟಿಯಾಗಿ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಇಲ್ಲಿ 7 ಸುತ್ತಿನ ಕೋಟೆಯನ್ನು ಕಟ್ಟಿರ್ತಾರಂತೆ. ಸೊ ಆ 7 ಸುತ್ತಿನ ಕೋಟೆಯಲ್ಲಿ ನಮಗೆ ಈಗ ನೋಡೋಕ್ಕೆ ಸಿಗೋದು 4 ಸುತ್ತಿನ ಕೋಟೆಗಳು ಮಾತ್ರ. ಸೊ ಈ ಥರ ಕೋಟೆನ ನಾವು 4 ಕೋಟೆಗಳನ್ನು ದಾಟಿಕೊಂಡು ಇದರ ಮಧ್ಯಭಾಗಕ್ಕೆ ಬರ್ತೀವಿ. ಇದರ ಮಧ್ಯಭಾಗಕ್ಕೆ ಬಂದ ಮೇಲೆ ನಮಗೆ ಒಂದು ಶಿವನ ದೇವಸ್ಥಾನ ಸಿಗುತ್ತೆ. ಶಿವನ ದೇವಸ್ಥಾನದ ಎಂಟ್ರಿ ಪಾಯಿಂಟ್ ಇದು. ಸೊ ಇಲ್ಲಿ ನಾವು ಎಂಟ್ರಿ ಫೀಸ್ ಕೊಟ್ಟು ಒಳಗಡೆ ಬರಬೇಕು. ಒಳಗಡೆ ಬಂದಾಗ ನಾವು ನೋಡ್ಬೋದು, ಈ ಥರ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದನ್ನು ನೋಡಿದರೆ ನಿಮಗೆ ಏನು ಅನಿಸ್ಬೋದು, ಇದೆಲ್ಲ ಮುರಿದೋಗಿರುವಂಥ ದೇವಸ್ಥಾನ, ಇದನ್ನ ಯಾಕೆ ತೋರಿಸ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಸೊ ಇಲ್ಲಿ ನೋಡಿ, ಎಲ್ಲನೂ ಯಾವುದು ಮಂಟಪ ಆಗಲಿ ಯಾವುದೇ ಗುಡಿ ಆಗಲಿ ಕಂಪ್ಲೀಟ್ ಆಗಿಲ್ಲ. ಯಾಕಪ್ಪ ಅಂತ ಅಂದರೆ ಇಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಹಾಗೆ ಖಿಲ್ಜಿ ಅಥವಾ ಡೆಲ್ಲಿ ಸುಲ್ತಾನರು ಬಂದು ಯುದ್ಧ ಮಾಡಿದಾಗ ಇವನ್ನೆಲ್ಲ ಈ ಥರ ನಾಶ ಮಾಡಿ ಹೋಗಿದ್ದಾರೆ. ಸೊ ಅದಾದಮೇಲೆ ಆಂಧ್ರ ಗೌರ್ಮೆಂಟ್ ಆಗಲಿ ತೆಲಂಗಾಣ ಗೌರ್ಮೆಂಟ್ ಆಗಲಿ ಇದನ್ನು ರಿಕವರಿ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಅದು ಸಾಧ್ಯ ಆಗಿಲ್ಲ. ಕೆಲವೊಂದು ಪೀಸಸ್ ಎಲ್ಲ ಮಿಸ್ಸಿಂಗ್ ಇದೆ. ಸೊ ಇದೆ ನೋಡಿ, ಅದು ಶಿವನ ದೇವಸ್ಥಾನ ಅಂತ ಹೇಳಿದ್ನೆಲ್ಲ ಇದೆ. ಇದನ್ನು ನೋಡಿದ್ರೆ ನಿಮ್ಗೆ ಅನಿಸ್ಬೋದು, ಇದು ಏನು ಶಿವನ ದೇವಸ್ಥಾನ, ಶಿವನ ಮೂರ್ತಿ ಮಾತ್ರ ಇದೆ, ಇಲ್ಲಿ ಯಾವುದೇ ರೀತಿ ಪೂಜೆ ಆಗಲಿ ಯಾವುದೇ ರೀತಿ ಆಚರಣೆಗಳಾಗಲಿ ಮಾಡೋದಿಲ್ಲ. ಇದು ಕಂಪ್ಲೀಟಾಗಿ ಸುಲ್ತಾನರ ದಾಳಿಗೆ ಒಳಗಾಗಿದೆ. ಲಾಸ್ಟ್ ವಿಡಿಯೋ ಕ್ಲಿಯರ್ ಆಗಿರಲಿಲ್ಲ ಅಂತ ಹೇಳಿ ಈಗ ಫೋಟೋ ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು, ಇಲ್ಲಿ ಶಿವನ ಲಿಂಗ ಇದೆ. ಸೊ ಶಿವನ ಲಿಂಗನ ಎದುರುಗಡೆ ಆ್ಯಸ್ ಯೂಸ್ವಲ್ ನಮಗೆ ನಂದಿ ಸಿಗುತ್ತೆ ನೋಡಲಿಕ್ಕೆ. ಮತ್ತು ಅದರ ಪಕ್ಕದಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ. ಅದನ್ನು ಕೂಡ ಇವಾಗ ಯಾರೂ ಪೂಜೆ ಮಾಡ್ತಿಲ್ಲ, ಅದು ಹಾಗೆ ಒಂದು ಕಲ್ಲಿನ ಹಾಗೆ ಆಗಿದೆ ಈಗ ನಾನು ಒಂದಿಷ್ಟು ವಿಡಿಯೋನ ತೋರಿಸ್ತೀನಿ ನೋಡಿ. ಈ 2 ಆನೆಗಳನ್ನು ನೋಡ್ಬೋದು. ಇಲ್ಲಿ 2 ಸೊಂಡಿಲನ್ನೇ ಕಟ್ ಮಾಡಿದ್ದಾರೆ. ಮತ್ತು ಇಲ್ಲಿ ಒಂದು QR ಕೋಡ್ ಇಟ್ಟಿರ್ತಾರೆ. ಇದನ್ನು ಸ್ಕ್ಯಾನ್ ಮಾಡಿದರೆ ಇದು ನಮಗೆ ಒಂದು ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಮಗೆ ಈ ಪ್ಲೇಸಿನ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಆ ಡೆಲ್ಲಿ ಸುಲ್ತಾನರ ದಾಳಿ ಒಂದು ಕಡೆ ಆದರೆ ನಮ್ಮ ಜನರ ದಾಳಿನೇ ಒಂಥರ ಆಗುತ್ತೆ. ಈ ದೇವಸ್ಥಾನಕ್ಕೆ 4 ದಿಕ್ಕಲ್ಲಿ 4 ಕಲ್ಲಿನ ಬಾಗಿಲುಗಳಿದ್ದಾವೆ. ಈಗ ನೀವು ನೋಡ್ತಿರ್ಬೋದು, ಒಂದು ಬಾಗಿಲು, ಈ ಥರ 4 ದಿಕ್ಕಲ್ಲಿ 4 ಬಾಗಿಲುಗಳಿದ್ದಾವೆ. ಇದನ್ನು ನೋಡಿದರೆ ಕೆಲವರಿಗೆ ಅನಿಸ್ಬೋದು ಎಲ್ಲೋ ನೋಡಿದ್ದೀನಿ ಅಂತ. ಯಾರಾದರೂ ತೆಲುಗು ಮೂವಿ ನೋಡೋರಿದ್ದರೆ ಅವ್ರಿಗೆ ಇದು ಐಡೆಂಟಿಫೈ ಆಗ್ಬೋದು. ವರ್ಷ ಮೂವಿಲಿ ಇದನ್ನು ನಾವು ನೋಡ್ಬೋದು. ವರ್ಷ ಮೂವಿ ಕೆಲವೊಂದು ಸಾಂಗ್ಸ್ ಎಲ್ಲ ಇಲ್ಲೇ ಶೂಟ್ ಆಗಿದ್ದಾವೆ. ಮತ್ತು ಇದು ತೆಲಂಗಾಣ ಸ್ಟೇಟ್ನ ಲಾಂಛನ, ಅಂದರೆ ಎಂಬಲಮ್. ಸೊ ತೆಲಂಗಾಣ ಮತ್ತು ಆಂಧ್ರ ಡಿವೈಡ್ ಆದಮೇಲೆ ತೆಲಂಗಾಣ ಸ್ಟೇಟು ಇದನ್ನೇ ಅವರ ಲಾಂಛನವಾಗಿ ಅಳವಡಿಸಿಕೊಂಡಿದ್ದಾರೆ. ಹೇಗೆ ನಮ್ಮ ಕರ್ನಾಟಕ ಸ್ಟೇಟಿಗೆ ಗಂಡಬೇರುಂಡ ಎಂಬಲಮ್ ಆಗಿದೆ, ಅದೇ ಥರ ಈ ದ್ವಾರ ಅಥವಾ ಬಾಗಿಲು ಅಂತ ಹೇಳ್ತಾರಲ್ಲ, ಇದು ತೆಲಂಗಾಣ ಸ್ಟೇಟ್ನ ಎಂಬಲಮ್ ಅಥವಾ ಲಾಂಛನ ಅಂತ ಹೇಳ್ಬೋದು. ಇಲ್ಲಿ ಸ್ವರಂಗೆ ಇದು ಜಾಗ ತುಂಬ ಇಷ್ಟ ಆಯಿತು. ಮತ್ತು ಅವಳು ಕ್ವಶನ್ ಕೇಳ್ತಾ ಇದ್ಲು, ಇದೇನು ಅದೇನು ಅದ್ಯಾಕೆ ಇದ್ಯಾಕೆ. ಮತ್ತು ಅವಳು ಇವಾಗ ನಮ್ಗೆ ಕೇಳ್ತಾ ಇದ್ಲು, ಇಷ್ಟು ದೊಡ್ಡ ದೊಡ್ಡ ಕಲ್ಲನ್ನೆಲ್ಲ ಹೇಗೆ ಈ ಥರ ಮೂರ್ತಿ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ಲು. ಉಳಿ ತಗೊಂಡು ಉಳಿಗೆ ಹಿಂಗೆ ಕಲ್ಲಲ್ಲಿ ಹೊಡಿತಾರಲ್ಲ, ಸುತ್ತಿಗೆ ತಗೊಂಡು ಉಳಿ ಹೊಡಿತಾರೆ. ಇದು ಪಟ್ ಕಟ್ಟಾಗುತ್ತಮ್ಮ, ಹೆಂಗೆ ಹೊಡಿತಿ ಹಂಗೆ ಕಟ್ಟಾಗುತ್ತೆ. ಈ ಫೋಟೋದಲ್ಲಿ ನಾವು ಕಾಕತೀಯರ ಕಾಲದಲ್ಲಿ ಡ್ರೈನೇಜ್ ಸಿಸ್ಟಮ್ ಹೇಗಿತ್ತು ಅಂತ ನೋಡ್ಬೋದು. ನಿಜವಾಗ್ಲೂ ಆಗಿನ ಕಾಲದಲ್ಲಿನ ಡ್ರೈನೇಜ್ ಸಿಸ್ಟಮ್ ನೋಡಿದರೆ ಇವಾಗಲೂ ವರ್ಕ್ ಆಗ್ತಿದ್ದಾವೆ. ಸೊ ಇವಾಗಿನ ರಾಜಕಾರಣಿಗಳು ಅಥವಾ ಸರ್ಕಾರಗಳು ಅದನ್ನು ನೋಡಿಕೊಂಡು ಕಲಿಬೇಕು ಸ್ವಲ್ಪ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಂತ ಅಂದರೆ ನಾನು ವಿಡಿಯೋ ಮಾಡೋದನ್ನ ಮರ್ತೋದೆ, ಅದಕ್ಕೆ ಫೋಟೋದಲ್ಲಿ ಆದಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾ ಇಲ್ಲಿ ಬ್ಲೂ ಕಲರ್ ಏರೋ ಮಾರ್ಕ್ ಏನು ತೋರಿಸಿದ್ದೀನಲ್ಲ, ಅಲ್ಲಿ ಒಂದು ಹೋಲ್ ಇರುತ್ತೆ, ಆ ಕಲ್ಲಲ್ಲಿ ಒಂದು ಹೋಲ್ ಇರುತ್ತೆ. ಆ ಹೋಲಲ್ಲಿ ನೀರು ಬರುತ್ತೆ. ಅಲ್ಲಿಂದ ನೀರು ಇಲ್ಲಿ ಉದ್ದನೆ ಕಂಬದ ಥರ ಇದೆ ಅಲ್ಲ, ಪೈಪ್ ಥರ ಇದೆ ಅಲ್ವಾ, ಅಲ್ಲಿ ಹೋಗುತ್ತೆ. ಅಲ್ಲಿಂದ ಮೇನ್ ಡ್ರೈನೇಜ್ ಸಿಸ್ಟಮ್ಗೆ ಹೋಗಿ ಕೂಡ್ಕೊಳ್ಳುತ್ತೆ. ಈ ಫೋರ್ಟ್ನ ನೋಡಿದ ಮೇಲೆ ನನಗೆ ನಮ್ಮ ಐಹೊಳೆ ಪಟ್ಟದಕಲ್ಲು ನೆನಪಿಗೆ ಬಂತು.
ಅಲ್ಲಿ ಕೂಡ ನಾಶ ಮಾಡಿದ್ದಾರೆ, ಆದರೆ ಇಲ್ಲಿ ಅಷ್ಟು ನಾಶ ಆಗಿಲ್ಲ ಅಂತ ನನಗನ್ಸುತ್ತೆ. ನಿಮ್ಮ ಅಭಿಪ್ರಾಯ ನೀವು ಹೇಳ್ಬೋದು ಕಮೆಂಟ್ ಸೆಕ್ಷನಲ್ಲಿ. ನಾನಿಲ್ಲಿ ಕೆಲವೊಂದು ಫೋಟೋನ ಅಟ್ಯಾಚ್ ಮಾಡಿರ್ತೀನಿ. ಈವ್ನಿಂಗ್ ಇಲ್ಲಿ ಸನ್ಸೆಟ್ಟು ತುಂಬ ಚೆನ್ನಾಗೇ ಇತ್ತು, ಅದನ್ನು ನೀವು ನೋಡಿ ಎಂಜಾಯ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.